ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟಾಪ್ ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಫಸ್ಟ್ ಅಪ್ಡೇಟ್ಗೆ. ನಾನು ಮ್ಯಾಚ್ ಟು ಪೋಸ್ಟ್ ಡಿ ಅನಾಲಿಸಿಸ್ ಮಾಡೋದಿಲ್ಲ, ಯಾಕಂದ್ರೆ ನನ್ನ ವಿಡಿಯೋ ರೆಸ್ಪಾನ್ಸ್ ನೋಡ್ಬಿಟ್ಟು ನನಗೆ ಸೈಕ್ ಆಗಿ ಹೋಗ್ಬಿಡ್ತು. ಜಸ್ಟ್ 4,000 ಜನ ನೋಡಿದಿರಾ, ಸೊ ಇದರಲ್ಲೇ ಕವರ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಕ್ಲಾರಿಟಿ ಸಿಕ್ಕಿದೆ ನಮಗೆ ಡೇ 4 ಏನಾಗಿದೆ, ಡೇ 5 ಏನಾಗುತ್ತೆ ಅಂತ. 288 ರನ್ ಬೇಕು ಅವರಿಗೆ. ಟಿಪ್ಪುರ್ ಲಾಗ ಹೊಡೆದ್ರು ಹೊಡೆಯಕ್ಕಾಗಲ್ಲ. ನಾಳೆ ಲಾಸ್ಟ್ ಡೇ 5 ನ ವಿಕೆಟ್, ಡೇ 4 ವಿಕೆಟ್ ನೋಡಲಪ್ಪ ಯಾವ ತರ ಬಿಹೇವ್ ಆಯ್ತು ಅಂತ. ಇಂಡಿಯಾ 190+ ಉದ್ರಕೊಂಡು ಹೊರಟೋಗ್ಬಿಟ್ರು, ಎಲ್ಲ ಆಲ್ ಔಟ್ ಆಗೋಗ್ಬಿಟ್ರು. ಅಂಡ್ ಇವ್ರು 4 ವಿಕೆಟ್ ಕಳ್ಕೊಂಡಿದ್ರೆ ಇರೋವಂಥದ್ದು ಇನ್ನ 6 ವಿಕೆಟ್ ಕೈಯಲ್ಲಿ. ಡೆಸಿಲ್ವಾ ಜೊತೆಗೆ ಸೋನಲ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಪರವಾಗಿಲ್ಲ, ಸೋನಲ್ ಚೆನ್ನಾಗಿ ಆಡಿದ್ರೆ. ಎರಡು ಇನ್ನಿಂಗ್ಸ್ ಕೂಡ ಮಸ್ತಾಗಿ ಆಡಿದ್ರೆ. ಫಸ್ಟ್ ಇನ್ನಿಂಗ್ಸ್ ಸೆಂಚುರಿ ಹೊಡೆದಿದ್ದಾರೆ, ಅಂಡ್ ಈ ಸಖತ್ತಾಗಿ ಆಡ್ತಾ ಇದ್ದಾರೆ. ನಮ್ಮ DDP ಏನು ಆಡಿದ್ರು, ಫಸ್ಟ್ ಇನ್ನಿಂಗ್ಸ್ ಸಖತ್ತಾಗಿ ಆಡಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಸಖತ್ತಾಗಿ ಆಡಿದ್ರೆ. ರಿಷಬ್ ಪಂತ್ ಕ್ರೆಡಿಟ್ ಕೊಡಬೇಕು, 60+ ರನ್ಸ್. KL ರಾಹುಲ್ 35 ರನ್. ಸೊ DDP ಮತ್ತೆ KL ರಾಹುಲ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ನೋಡೋದೇ ಒಂಥರ ಚಂದ ತರ ಕಾಣಿಸ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ KL ರಾಹುಲ್ ಸ್ವಲ್ಪ ಬೇಗನೆ ಔಟ್ ಆದ್ರು. ಆಮೇಲೆ ಇವ್ರು ಕೂಡ ಡಿಸ್ಮಿಸ್ ಆದ್ರೆ. ಸೊ 190+ ಹೊಡಿತಾ ಇದ್ದಂಗೆ ಈ ಕಡೆಯಿಂದ ಟಾರ್ಗೆಟ್ ಹೆವಿ ಕೊಡ್ತಾ ಇದ್ದಂಗೆ ಗೊತ್ತಿತ್ತು ನಮಗೆ. ನಾನು ಹೇಳಿದ್ದೆ ಒಂದು 150+ ಅಂದ್ರೆ ಒಂದು ಹೊಡಿತು ಅಂತಂದ್ರೆ ಒಂದು ಟಾರ್ಗೆಟ್ ಹಾಕಿ ಕೊಡ್ಬೋದು ಇವರಿಗೆ. 150+ ಸಾಕು ನಮಗೆ ಅಂತ. ಸೊ 190+ ಹೊಡ್ಬಿಟ್ಟು ಆಲ್ ಔಟ್ ಆಗೋರ್ಗು ಕೂಡ ಆಡ್ಬಿಟ್ರು. ಡೇ 5 ನ ವಿಕೆಟ್ ಸಿಕ್ಕಾಪಟ್ಟೆ ಕಷ್ಟಕರವಾಗಿರುವಂಥ ವಿಕೆಟ್. ಇದರಲ್ಲಿ 6 ವಿಕೆಟ್ನ ಉಳಿಸಿಕೊಂಡು ಇವರು 288 ರನ್ ಚೇಸ್ ಮಾಡ್ತಾರೆ ಅನ್ನೋದು ಏನೋ ಚೇಂಜ್ ಮಾಡ್ಬಿಟ್ರೆ ಅನ್ಬಿಲೀವಬಲ್. ಇದು ನಿಜಾಲು ಅದೊಂಥರ ಕ್ರೇಜಿ ಅಂತ ಅನ್ಕೊಳ್ಳಿ. ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಂಪಾಸಿಬಲ್ ಅಂತ ಹೇಳ್ಬೋದು ಅಷ್ಟೇ. ಮಾಡೋಕ್ಕಾಗಲ್ಲ ಅಂತ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ, ಇಂಪಾಸಿಬಲ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ನೋಡೋಣ ನಾಳೆ ಅದೇನು ಕಿತ್ಗುಡೆ ಆಗ್ತಾರೆ ಶ್ರೀಲಂಕಾದವರು ಅಂತ. ಅಪ್ಡೇಟ್ ಬಿಟ್ಟು RCB ಪ್ಲೇಯರ್ ಆಗಿರೋ ಜಾರ್ಡನ್ ಕಾಕ್ಸ್ ಅವರು ಮಾತಾಡಿದರೆ, ಹೌದು ಈ ಸೀಸನ್ ಅವಕಾಶ ಸಿಗಲಿಲ್ಲ ಜಾರ್ಡನ್ ಕಾಕ್ಸ್ಗೆ 11ನಲ್ಲಿ. ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಬಾಂಧವ್ಯನ ಉಳಿಸ್ಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ. ಆ್ಯಂಡ್ ಸೀಸನ್ ಮುಗಿತಾ ಇದ್ದಂಗೆ ವಿರಾಟ್ ಕೊಹ್ಲಿ ಜೊತೆಗೆ ಜಾರ್ಡನ್ ಕಾಕ್ಸ್ ಇಬ್ರು ಕೂಡ ಲಂಡನ್ಗೆ ಒಟ್ಟಿಗೆ ಟ್ರಾವೆಲ್ ಮಾಡಿದ್ರು. ಸೊ ಇದನ್ನ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅವರಿಗೆ ಸೀರೀಸ್ ಅಲ್ಲಿ ಆಡೋದು ಕೂಡ ಇತ್ತು. ಜಾರ್ಡನ್ ಕಾಕ್ಸ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಯಾವ ತರ ನೋಡ್ತಾರೆ ಅಂತ ಅಂದ್ರೆ, ಸೊ ವಿರಾಟ್ ಕೊಹ್ಲಿ ಒಂದ್ಸಲ ಇವ್ರಿಗೆ ಜೊತೆ ಕೂತ್ಕೊಂಡಾಗ ಹೇಳಿದ್ರಂತೆ, ನನಗೆ ಸಾಕಷ್ಟು ಜನ ಇನ್ನ ಬಿಲಿಯನ್ಸ್ ಆಫ್ ಜನಕ್ಕೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ನನಗೇನೋ ದೊಡ್ಡ ಹಿರಿಮೆ ಬಂದ್ಬಿಟ್ಟಿದೆ, ನಾನು ದೊಡ್ಡ ಪುಡಾಂಗು ದೊಡ್ಡ ಪಂಟ್ರು ಅನ್ನೋ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ಬಿಲಿಯನ್ಸ್ ಆಫ್ ಪೀಪಲ್ಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಹೌದು, ಒಂದಿಷ್ಟು ನೀಶ್ ಆಫ್ ಆಡಿಯನ್ಸ್ಗೆ ಗೊತ್ತಿರ್ಬೋದು ನಾನು ಯಾರು ಅಂತ, ಅಥವಾ ದೊಡ್ಡ ಮಟ್ಟದ ಆಡಿಯನ್ಸ್ಗೆ ಗೊತ್ತಿರ್ಬೋದು ಯಾರು ಅಂತ. ಬಟ್ ಎಲ್ಲರಿಗೂ ನಾನೇನು ಗೊತ್ತಿಲ್ಲ ನಾನು ಯಾರು ಅಂತ. ಅಂಡ್ ಒಂದು ಒಟ್ನಲ್ಲಿ ಪಾಪ್ಯುಲಾರಿಟಿ ಇದ್ರೂ ಕೂಡ ಒಂಥರ ಪಾಪ್ಯುಲಾರಿಟಿ ಇಲ್ಲ ನನಗೆ ಏನಾದರೂ ಹೇಳ್ಕೊಳ್ಳೋದಿದೆಯಲ್ಲ. ಸೊ ಇದು ಒಂಥರ ದೊಡ್ಡ ವಿಚಾರ. ಸೊ ವಿರಾಟ್ ಕೊಹ್ಲಿ ಹೆಂಗೆ ಅಂತಂದ್ರೆ ನೈಸೆಸ್ಟ್ ಪರ್ಸನ್. ಅವರು ಆನ್ ಫೀಲ್ಡಲ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತಾರೋ ಆಫ್ ದ ಫೀಲ್ಡ್ ಅಷ್ಟೇ ನೈಸೆಸ್ಟ್ ಪರ್ಸನ್. ಅವ್ರ ಥರ ಪರ್ಸನ್ ಸಿಗೋದಿಲ್ಲ. ಸೊ ಅವ್ರ ಥರ ಪರ್ಸನ್ ಆಗಬೇಕು ಅಂತ ನಾನು ಅನ್ಕೊಂತೀನಿ, ಒಂದು ಫೀಲ್ ಮಾಡ್ತೀನಿ. ಆ್ಯಂಡ್ ನನಗೇನೇ ಕಷ್ಟ ಇದ್ರು ಕೂಡ ನಾನು ಫಸ್ಟ್ ಹೋಗ್ಬಿಟ್ಟು ನಾನು ಟೆಕ್ಸ್ಟೋ ಅಥವಾ ಒಂದು ಫೋನು ಯಾರಿಗಾರು ಮಾಡಬೇಕು ಅಂತ ಅನ್ಕೊಂತೀನಿ ಅನ್ನೋದು ವಿರಾಟ್ ಕೊಹ್ಲಿ. ಅಂಡ್ ಅದೇ ರೀತಿ ಅವ್ರು ರೆಸ್ಪಾಂಡ್ ಕೂಡ ಮಾಡ್ತಾರೆ. ಅಂದ್ರೆ ನೋಡಿ, ಒಂದ್ಸಲ RCBಗೆ ಬಂದಿದ್ದು ಅವರಿಬ್ಬರ ಮಧ್ಯೆ ನೋಡಿ, ಅವ್ರು 11 ಆಡಿಲ್ಲ ಅಲ್ಲಿ ಜಾರ್ಡನ್ ಕಾಕ್ಸ್. ಬಟ್ ಆದ್ರೂ ಅವ್ರು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಂಡಿದ್ಯಲ್ಲ, ಒಂದು ಬಾಂಡಿಂಗ್ ಬೆಳೆದಿದೆಯಲ್ಲ, ಜೊತೆಗಿದ್ದಂಥ ಒಡನಾಟ ಇದೆಯಲ್ಲ, ಸೊ ಅದು ಕ್ರೇಜಿ. ಪ್ಲೇಯಿಂಗ್ 11 ಇರಬೇಕು ಅಂತೆಲ್ಲ ಒಂದು ಒಡನಾಟ, ಒಂದು ಬಾಂಡ್ ಕನೆಕ್ಟ್ ಆಗಬೇಕು. ನೋಡಿ, ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಬಾಂಡ್ ಆಗಲಿ, ಸೊ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿಯ ಬಾಂಡ್ ಆಗಲಿ, ಇದೊಂದು ಕ್ರೇಜಿ ಬಾಂಡು. ಸೊ ನೋಡಿ, ಒಂದೇ ಇಯರ್ಗೆ ಬಂದ್ಬಿಟ್ಟು ಅಷ್ಟು ನೋಡಿ 5-6 ವರ್ಷ ಇರುವಂಥವ್ರು ಕೂಡ ಬಾಂಡ್ನ ಅಷ್ಟೊಂದು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವು ಪ್ಲೇಯರ್ಸ್ಗಳ ಜೊತೆಗೆ. ಸೊ ಕ್ರೇಜಿ ಬಾಂಡ್ ಅಂತ ಹೇಳ್ಬೇಕು. ಯಾಕಂದ್ರೆ ಫೋನ್ ಮಾಡ್ರೆ ಎತ್ತುತ್ತಾರೆ, ಆ್ಯಂಡ್ ಏನೇ ಹೆಲ್ಪ್ ಕೇಳಿದ್ರು ಮಾಡ್ತಾರೆ ಅಂದ್ರೆ ವಿರಾಟ್ ಕೊಹ್ಲಿ ಜಾರ್ಡನ್ ಕಾಕ್ಸಿಗೆ. ಸೊ ಕ್ರೇಜಿ ಎಷ್ಟು ವಿಚಾರ ಆಗಿರೋ, ಎಷ್ಟು ಜನ ವಿರಾಟ್ ಕೊಹ್ಲಿ ಮೀಟ್ ಮಾಡಬೇಕು ಅನ್ಕೊಂಡಿರ್ತಾರೆ. ಆ್ಯಂಡ್ ಇವರು ಎಲ್ಲದಕ್ಕೂ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ, ಆ್ಯಂಡ್ ಇವರೆಲ್ಲ ಹೇಳ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ, ಅಷ್ಟು ಓಪನ್ ಆಗಿದ್ದಾರೆ ಅಂತಾನೆ, ಒಂದೇ ವರ್ಷಕ್ಕೆ ಅಷ್ಟು ಓಪನ್ ಆಗಿದ್ದಾರೆ ಅಂತಂದ್ರೆ, ಸೊ ನಿಜವಾಗ ನಮ್ಗೆ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅಪ್ಡೇಟ್ ಬಂದ್ರಿ, ಏನಿದು RCB ಅವರೆಲ್ಲ ಯೂನಿಯನ್ ಆಗಬೇಕು ಅಂತ ಅನ್ಕೊಂಡವ್ರ. RCBಯ ಟಾಪ್ ಬ್ಯಾಟರ್ಸ್ಗಳೆಲ್ಲ ರಜತ್ ಪಾಟಿದಾರ್, ವೆಂಕಟೇಶ್ ಅಯ್ಯರ್, ಸೊ ಇವರೆಲ್ಲ 108 ಒಂದು ಇದಕ್ಕೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಒಂದು ಇಳಿತಾ ಇದ್ದಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಕೂಡ ಪೋಸ್ಟ್ ಆಗಿರೋದು ನೋಡಿದ್ವಿ. ಆ್ಯಂಡ್ ನಮ್ಮ RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಹಾಕಿರೋದು ನೋಡಿದ್ವಿ. ಸೊ ಒಂಥರ RCB ಅವರು ಒಂದು ಯೂನಿಟಿನ ಮೇಂಟೈನ್ ಮಾಡ್ತಿದ್ದಾರೆ. 108 ಎಲ್ಲೂ ಹೋಗ್ಬಾರ್ದು. RCB ಪ್ಲೇಯರ್ಸ್ ಎಲ್ಲ 180 ಇಟ್ಕೊಬೇಕು, ಆ್ಯಂಡ್ 108ನೇ ಪ್ರಮೋಟ್ ಮಾಡಬೇಕು, ಅಂದರೆ ಒಂದು ಬ್ರ್ಯಾಂಡ್ನೇ ಪ್ರಮೋಟ್ ಮಾಡಬೇಕು ಅನ್ನೋ ಥರ ಗೊತ್ತಿರೋದು ನಿಮಗೆ. ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ 108 ಅನ್ನೋದು. ಸೊ ಇದೊಂಥರ RCBನೇ ಒಂಥರ ಮೊನೋಪಲಿ ಮಾಡಿದ್ರೆ ಅಂತ ಅನ್ಕೊಳ್ಳಿ. 108 ಅಂದರೆ ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗಳು ಯೂಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಹೇಳಿದರೆ ನಾನು ಪ್ರಮೋಟ್ ಮಾಡಿಲ್ಲ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ ತೊಗೊಂಡು ಯೂಸ್ ಮಾಡ್ತಾರೆ 108ನ ಅಂತ, ಅಂದರೆ ಓವರ್ಸೀಸ್ ಕ್ರಿಕೆಟರ್ಸ್ಗಳು. ಸೊ ಇದು ತೋರಿಸ್ತೇವೆ ಬ್ರ್ಯಾಂಡಿಗೆ ಪ್ರಮೋಷನ್ ಬೇಕಿಲ್ಲ 108ಗೆ. ಬಟ್ ಆದರೂ ಕೂಡ RCB ಪ್ಲೇಯರ್ಸ್ಗಳನ್ನ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾ ಇದ್ದಾರಲ್ಲ. ಸೊ ಇದು ಒಂಥರ ವ್ಯಾಲಿಡ್ ಅಂತಲೂ ಕೂಡ ಅನ್ಸುತ್ತೆ. ಯಾಕಂದರೆ ಒಂದೇ ಟೀಮಲ್ಲಿ ಇರೋವಂಥವ್ರು,
ಸೊ ಎಲ್ಲ ಒಂಥರ ಯೂನಿಟಿನ ತೋರಿಸ್ದಂಗೆ ಇರುತ್ತೆ ಸ್ನೇಹ ಇದು. ಅಪ್ಡೇಟ್ ನಂಬರ್ 4, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಋತುರಾಜ್ ಗಾಯಕ್ವಾಡ್ ರಿಲೇಟೆಡ್ ಇವರಿಗೆ ಕ್ಯಾಪ್ಟನ್ಸಿಗೆ ಹಾಕ್ಬಿಡ್ತಾರೆ, ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ, ಹಾರ್ದಿಕ್ ಪಾಂಡ್ಯನ ಕರ್ಕೊಂಡ್ಬಿಟ್ಟು ಅವ್ರನ್ನ ಕ್ಯಾಪ್ಟನ್ಸಿ ಕೊಡ್ತಾರೆ, ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಕೊಡ್ತಾರೆ, ಹಿಂಗೆ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ರೂಮರ್ಸು ಅದು ಇದೆಲ್ಲ ಸ್ಪ್ರೆಡ್ ಆಗ್ತಾಯಿತ್ತು. ಬಟ್ ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಸಂಜು ಸ್ಯಾಮ್ಸನ್ ಅಲ್ವಂತೆ, ಹಾರ್ದಿಕ್ ಪಾಂಡ್ಯನೂ ಅಲ್ವಂತೆ, ಋತುರಾಜ್ ಗಾಯಕ್ವಾಡ್ನೇ ಕ್ಯಾಪ್ಟನ್ಸಿ ಕೊಡಬೇಕು ಅಂದರೆ ಅವರೇನೆ ಇರಬೇಕು ಅಂತ ಅನ್ಕೊಂಡಿರಂತೆ. ಆ್ಯಂಡ್ CSK ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದೆಯಂತೆ ಅಂತ ಅಪ್ಡೇಟು ಬರ್ತಿದೆ. ಅಂದರೆ 2027ಗೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿನ CSK ಮುಂದೆ ಹೋಗುತ್ತೆ ಅಂತ. ಬಟ್ ನಾನು ಅಂತ ಮಾಡಿದ ಕ್ಯಾಪ್ಟನ್ಸಿನ ಋತುರಾಜ್ ಗಾಯಕ್ವಾಡಲ್ಲಿ ಆಸ್ ಎ ಪ್ಲೇಯರ್ ಓಕೆ, ಆಸ್ ಎ ಕ್ಯಾಪ್ಟನ್ನು ನನಗೆ CSK ಇವರ ಒಂದು ಕ್ಯಾಪ್ಟನ್ಸಿ ಪೀರಿಯಡಲ್ಲಿ ಏನೋ ತೊಗೊಂಡು ಎಲ್ಲೋ ಹೊರಟೋಗ್ಬಿಡ್ತಾರೆ ಅಂತ ಖಂಡಿತ ನನಗೆ ಫೀಲ್ ಆಗ್ತಾ ಇಲ್ಲ. ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಆ್ಯಂಡ್ ರವಿ ಶಾಸ್ತ್ರಿ ಬಗ್ಗೆ ಮಾತಾಡಿದ್ದಾರೆ. ಯುವರಾಜ್ ಸಿಂಗ್ ಅವರು ಓಪನ್ ಆಗಿ ಮಾತಾಡಿದ್ದಾರೆ. ಯಾರು ಅಂತಲೂ ಕೂಡ ಡೈರೆಕ್ಟಾಗಿ ಹೇಳಿದ್ರೆ ಕ್ಯಾಪ್ಟನ್ ಮತ್ತು ಕೋಚು ನನಗೆ ಏನು ಕೂಡ ಮಾಹಿತಿ ಕೊಡಲಿಲ್ಲ. ಆ್ಯಂಡ್ BCCI ಕೂಡ ಕ್ಲಾರಿಟಿ ಕೊಡಲಿಲ್ಲ ನನಗೆ, ಏನಕ್ಕೆ ನನ್ನ ಟೀಮಿಂದ ಈಚೆ ಕಡೆ ಬಿಟ್ಟರು ಅಂತ ವಿರಾಟ್ ಕೊಹ್ಲಿ ಮೆನ್ಷನ್ ಮಾಡಿರಂತೆ. ಅಂದರೆ ಅವರ ಕ್ಯಾಪ್ಟನ್ಸಿಲಿ ಇವರು ಕೂಡ ಇದ್ರು, ಯುವರಾಜ್ ಸಿಂಗು ಆಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ. ಸೊ ಆ ಟೈಮಲ್ಲಿ ಇವ್ರನ್ನ ಕಿತ್ತಾಕುವಂಥ ಅವಶ್ಯಕತೆ ಏನಿತ್ತು ಅಂತ ಇವರು ಕ್ವಶನ್ ಮಾಡ್ತಾ ಇದ್ದಾರೆ ಇವಾಗ. ಅವಾಗಲೂ ಕೂಡ ಕ್ವಶನ್ ಮಾಡಿದ್ರು ಆ್ಯಂಡ್ ಇವಾಗಲೂ ಕೂಡ ಕೇಳ್ತಾ ಇದ್ದಾರೆ, ನನಗೆ ಕ್ಲಾರಿಟಿ ಕೊಡಲಿಲ್ಲ. ವಿರಾಟ್ ಕೊಹ್ಲಿ ಆಗಿರಲಿ, ಜೊತೆಗೆ ಕೋಚ್ ಆಗಿರಲಿ, ನಮಗೆ ಕ್ಲಾರಿಟಿ ಕೊಡಲಿಲ್ಲ. ಹೇಳಿದ್ರು ನೀನು ಫಿಟ್ನೆಸ್ ಕ್ಲಿಯರ್ ಆಗಿಲ್ಲ ಅಂತಂದರೆ, ಯೋ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಮಾಡಿರಲ್ಲ, ಆರ್ಟಿಸ್ಟ್ ಏನಾದ್ರು ಕ್ಲಿಯರ್ ಆಗಿ ಬ್ರಾಂಕೋ ಟೆಸ್ಟ್ ಕ್ಲಿಯರ್ ಆಗಿಲ್ಲ ಅಂತಂದರೆ ನೀನು ಆಡೋದಕ್ಕೆ ಆಗೋದಿಲ್ಲ ಅಂತ ನನಗೆ ಹೇಳಿದ್ರು. ಅವರು ಹೇಳಿಲ್ಲ ಅಂತಲ್ಲ, ಬಟ್ ನಾನು ಫಿಟ್ನೆಸ್ ಟೆಸ್ಟ್ ಕ್ಲಿಯರ್ ಮಾಡಿದ್ರು ಕೂಡ ಅವರನ್ನು ಸೆಲೆಕ್ಟ್ ಮಾಡಿಲ್ಲ. ಇದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ, ವಿರಾಟ್ ಕೊಹ್ಲಿ ಕೊಟ್ಟಿಲ್ಲ ಆ್ಯಂಡ್ ರವಿ ಶಾಸ್ತ್ರಿ ಕೂಡ ಕೊಟ್ಟಿಲ್ಲ, BCCI ಅವರಂತೂ ಕೊಟ್ಟೇ ಇಲ್ಲ. ಸೊ ನನಗೆ ಅದು ಸಿಕ್ಕಾಪಟ್ಟೆ ಹರ್ಟಿದೆ, ಅದು ಸಿಕ್ಕಾಪಟ್ಟೆ ಒಂಥರ ಫೀಲ್ ಇದೆ ನನಗೆ ಅಂತ ಹೇಳಿದರೆ. ಅಂದರೆ ವಿರಾಟ್ ಕೊಹ್ಲಿ ಬಗ್ಗೆ ನೆಗೆಟಿವ್ ಹೇಳಿಲ್ಲ ಅಥವಾ ಇವ್ರ ಬಗ್ಗೆ ನೆಗೆಟಿವ್ ಹೇಳಿಲ್ಲ, ಅದೇ ಕ್ಲಾರಿಟಿ ಕೊಟ್ಟಿಲ್ಲ ಏನಕ್ಕೆ ಕಿತ್ತಾಕಿದ್ರು ಅಂತ. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಆಡಿದ್ದೀನಿ ಇಂಡಿಯನ್ ಕ್ರಿಕೆಟಿಗೆ. ಸೊ ಇಷ್ಟೆಲ್ಲ ಆಡಿದ ಮೇಲೆ ಕೂಡ ಒಂದು ಸೆಂಡ್ ಆಫ್ಗಾಗಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಇನ್ನು ಆಗಲ್ಲ ಅಂತ ಏನಾದ್ರು ಹೇಳಿತ್ತು ಅಂತಂದರೆ, ಅದಕ್ಕೆ ಸುಮ್ಮನೆ ಕಿತ್ತಾಕಿದ್ರ ಬದಲು ಏನಾದ್ರು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಟ್ಟು ಕಿತ್ತಾಕಿತ್ತು ಅಂತಂದರೆ ನನಗೆ ಸ್ವಲ್ಪ ಒಂದು ಕ್ವಶನ್ ಇರ್ತಿರ್ಲಿಲ್ಲ ನನ್ನ ತಲೆಯಲ್ಲಿ. ಇವಾಗ ಕ್ವಶನ್ ಇವಾಗಲೂ ಕೂಡ ಇದೆ ನನಗೆ, ಏನಕ್ಕೆ ಕಿತ್ತಾಕಿದ್ರು ಅಂತ. ಕೆಲವೊಂದು ಕ್ವಶನ್ ಒಂದೊಂದು ಟೈಮ್ ಹಂಗಾಗುತ್ತೆ ಅಂದರೆ ಅದು ಬರೀ ಇದೀ ವಿಚಾರ ಮಾತ್ರ ಅಂತಲ್ಲ, ಒಬ್ಬರು ಲೈಫಲ್ಲಿ ಏನಾರು ಆಯಿತು ಅಂತಂದರೆ ಅದಕ್ಕೆ ಉತ್ತರ ಸಿಕ್ಲಿಲ್ಲ ಅಂತಂದ್ರೆ ಅದು ಲೈಫ್ ಲಾಂಗ್ ಕಾಡುತ್ತೆ ಒಂದೊಂದು ಕ್ವಶನು. ಅದೇ ರೀತಿ ಅವರಿಗೆ ಆ ಕ್ವಶನ್ ಕಾಡ್ತಾ ಇದೆ. ಅಪ್ಡೇಟ್ ನಂಬರ್ 6, ಇದೊಂಥರ ವ್ಯಾಲಿಡ್ ರೀಸನ್ ಅಂತಲೂ ಕೂಡ ಅನ್ಸುತ್ತೆ, ಏನಕ್ಕೆ ಯಾರಿಕ್ ಬ್ರೂಕು ಬರ್ತಿಲ್ಲ IPL ಆಡೋದಕ್ಕೆ ಅಂತ. ಐ ಗಾಟ್ ಇನ್ ಟು a little bit of a rabbit hole with scrutiny and social media. When I was at the IPL, it didn't help me as a person on the field or off the field. I decided to not stay away from social media, but also not to go ಔಟ್ ಆಫ್ ಮೈ ವೇ ಟು ಲುಕ್ ಆಟ್ ಈಟ್ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ವಿಚಾರದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಇವ್ರ ಪರ್ಫಾರ್ಮೆನ್ಸ್ ರಿಲೇಟೆಡು ಸಿಕ್ಕಾಪಟ್ಟೆ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಿಂದ ದೂರ ಉಳ್ಕೊಳ್ಳೋದಾಗಿರ್ಬೋದು ಎಷ್ಟೋ ಜನ ಪ್ಲೇಯರ್ಸ್ಗಳು ಮಾಡ್ತಾರೆ. ಅಂದರೆ IPL ಅಲ್ಲಿ ಇವ್ರಿಗೆ ಅಷ್ಟೇನಾಗಿ ಆಗಿಲ್ಲ, ನಮಗೂ ಕೂಡ ಗೊತ್ತು. ಎಲ್ಲೋ ಒಂದು ಸೆಂಚುರಿ ಅನ್ನೋದು ಬಂತು, ಆಮೇಲೆ ಇವರ ಪರ್ಫಾರ್ಮೆನ್ಸ್ ಅನ್ನೋದು IPL ಅಲ್ಲಿ ಡಿಪ್ರಿಷಿಯೇಟ್ ಆಗ್ತಾನೆ ಹೋಯಿತು, ಕೆಳಗಡೆ ಹೋಗ್ತಾ ಹೋಗ್ತು. IPL ಅಲ್ಲಿ ಯಾವತ್ತೂ ಸಕ್ಸಸ್ಸೇ ಕಂಡಿಲ್ಲ ಅಂತಲೇ ಹೇಳ್ತೀನಿ ನಾನು. ಹ್ಯಾರಿ ಬ್ರೂಕ್ ಅವರು. ಸೊ ಗೊತ್ತು ಏನಕ್ಕೆ ಹ್ಯಾರಿ ಬ್ರೂಕ್ ಅವರು IPLನ ಅವಾಯ್ಡ್ ಜಾಸ್ತಿ ಮಾಡಿದ್ರು ಅಂತ. ಯಾಕಂದರೆ ಬೇರೆ ಕಡೆ ಇವರು ಕಂಡಂಥ ಸಕ್ಸಸ್ ಏನಿದೆ ಅದು IPL ಇವರಿಗೆ ಸಿಗೋದಿಲ್ಲ. ಏನಕ್ಕೆ ಅಂದರೆ ಸೆಟ್ ಆಗೋದಿಲ್ಲ IPL ಇವರಿಗೆ. ಬೇಸಿಕಲಿ ಆಡಿದರೆ ಒಂದು 2 ಸೀಸನ್ ಕೂಡ ಆಲ್ಮೋಸ್ಟ್ ಫೇಲ್ ಆಗಿದ್ದಾರೆ. ಸೊ ಹೇಳೋದ್ರಲ್ಲಿ ಒಂದು ಸ್ವಲ್ಪ ಅರ್ಥ ಇದೆ. ಇವರು ಒಂದು ಸ್ವಲ್ಪ IPL ಬಗ್ಗೆ ಅಣ್ಣನಿಗೆ ಅಲ್ಲಿ ಪ್ರಾಬ್ಲಮ್ ಇತ್ತು, ಹಿಂಗಿತ್ತು ಅಂತ ಹೇಳ್ಕೊಳ್ಳೋದು ಸ್ವಲ್ಪ ಅರ್ಥ ಇದೆ. ಅಪ್ಡೇಟ್ ನಂಬರ್ 7, ಕುಲ್ದೀಪ್ ಯಾದವ್ ಬಗ್ಗೆ ಮಾತಾಡಿದ ಚತೇಶ್ವರ್ ಪೂಜಾರ ಅವರು. ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟು ಈ ಎರಾದಲ್ಲಿ ಇವರು ಸ್ಪಿನ್ನರ್ ಆಗಿ ಬಂದಿರೋದು, ಅದು ಟೆಸ್ಟ್ ಅಂತ ಬಂದಾಗ. ಯಾಕಂತಂದರೆ ರವೀಂದ್ರ ಜಡೇಜಾ ಮತ್ತು ರವಿ ಅಶ್ವಿನ್ ಇರೋಂಥ ಟೈಮಲ್ಲಿ ಇವ್ರು ಯಾವಾಗಲೂ ಒಂಥರ ಟರ್ಷಿಯರಿ ಸ್ಪಿನ್ನರ್ ಆಗಿದ್ರು, ಥರ್ಡ್ ಸ್ಪಿನ್ನರ್ ಆಗಿದ್ರು ಇವರು. ಅಂದರೆ ಕೆಲವೊಂದು ಟೈಮ್ ಬೇರೆಯವರು ಕೂಡ ಬರ್ತಾಯಿದ್ರು, ಇವರು ಒಂಥರ ಆಪ್ಷನ್ ಆಗಿದ್ರು ಅಷ್ಟೇ. ಒಂಥರ ಪಕ್ಕ ಅವ್ರನ್ನ ಟೆಸ್ಟ್ ಟೀಮ್ಗೆ ಇಡಲೇಬೇಕು, 11ಲ್ಲಿ ಆಡಿಸ್ಲೇಬೇಕು ಅನ್ನೋ ಥರ ಸ್ಪಿನ್ನರ್ ಆಗಲೇ ಇಲ್ಲ ಇವರು. ಯಾಕಂದರೆ ಈ ಎರಾದಲ್ಲಿ ಅವ್ರು ಇರಬಾರ್ದಾಗಿತ್ತು, ಬೇರೆ ಎರಾದಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಕೆಲವು ಪ್ಲೇಯರ್ಸ್ಗಳಿಗೆ ಹಿಂಗೆ ಎಲ್ಲ ಪ್ಲೇಯರ್ಸ್ಗಳು ಆಲ್ಮೋಸ್ಟು ಕನ್ಸಿಸ್ಟೆಂಟಾಗಿ ಆಡ್ತಾ ಇಲ್ಲ ಅಂತಂದರೆ, ಅಂದರೆ ಆಪರ್ಚುನಿಟಿಗಳು ಕನ್ಸಿಸ್ಟೆಂಟಾಗಿ ಸಿಗ್ತಾ ಇಲ್ಲ ಅಂತಂದರೆ, ಅದು ಯಾವುದೇ ಫಾರ್ಮೇಟ್ ಆಗಿರಲಿ ಕಾನ್ಫಿಡೆನ್ಸ್ ಅನ್ನೋದು ಕೆಳಗಡೆ ಹೋಗುತ್ತೆ. ಸೊ ಈ ಟೈಮಲ್ಲಿ ಕೋಚ್ ಆಗಿರಲಿ, ಕ್ಯಾಪ್ಟನ್ ಆಗಿರಲಿ ಬ್ಯಾಕ್ ಮಾಡಬೇಕಾಗಿತ್ತು ಆ್ಯಂಡ್ ಕಾನ್ಫಿಡೆನ್ಸ್ನ ಜಾಸ್ತಿ ಬೂಸ್ಟಪ್ ಮಾಡಬೇಕಾಗಿತ್ತು. ಹಿಂಗೆ ಮಾಡಬೇಕಾಗಿತ್ತು, ಇದಾಗಬೇಕಿತ್ತು. ಅಂದರೆ ಒಂಥರ ಅನ್ಫಾರ್ಚುನೇಟ್ ಅಂತ ಹೇಳಿದರೆ. ಯಾಕಂದರೆ ಈ ಎರಾದಲ್ಲಿ ಅವರು ಸ್ಪಿನ್ನರ್ ಆಗಿರೋದು ಒಂಥರ ಅನ್ಫಾರ್ಚುನೇಟ್, ಇಂಡಿಯನ್ ಟೀಮಲ್ಲಿರೋದು ಅನ್ಫಾರ್ಚುನೇಟ್ ಅಂತ ಹೇಳಿದರೆ. ಯಾಕಂದರೆ ಅವ್ರ ಹತ್ರ ಸ್ಕಿಲ್ ಜಾಸ್ತಿ ಇದೆ, ಅಪ್ ಫ್ರಂಟ್ ಬಂದ್ಬಿಟ್ಟು ಸಾಕಾಗಿ ಬೌಲಿಂಗ್ ಮಾಡುವಂಥ ಕೆಪಬಿಲಿಟಿ ಇದೆ. ಬಟ್ ರಾಂಗ್ ಎರಾದಲ್ಲಿ ಅವ್ರು ಬಂದ್ಬಿಟ್ಟಿದ್ದಾರೆ, ಟರ್ಷಿಯರಿ ಸ್ಪಿನ್ನರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಕನ್ನಡಿಗನ ಬಗ್ಗೆ ಮಾತಾಡಿದ್ದಾರೆ. ಅದೇ ದೇವದತ್ ಪಡಿಕ್ಕಲ್ ಬಗ್ಗೆ KL ರಾಹುಲ್ ಮಾತಾಡಿದ್ದಾರೆ. ಏನಪ್ಪ ಅವತ್ತು ಕಿಸ್ ಎಲ್ಲ ಕೊಟ್ಬಿಟ್ರು KL ರಾಹುಲ್ ಅವರು ಬಚಾವ್ ಮಾಡಿಸಿದ್ಕೆ. ಹೌದು, ದೇವದತ್ ಪಡಿಕ್ಕಲ್ ಅವರು ಒಂದು DRS ತಗೊಳ್ಳೋದ ಬೇಡವಾ ಅನ್ನೋ ವಿಚಾರದಲ್ಲಿ ಬಚಾವ್ ಮಾಡ್ತಾರೆ.
ತಗೋಗುರು DRS ಅಂತ ಹೇಳ್ತಾರೆ, ಅದು ಮೇಲ್ಗಡೆ ಹೋಗ್ತಾ ಇರುತ್ತೆ ಬಾಲು. ಸೊ ಅವಾಗ KL ರಾಹುಲ್ ಅವರು ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಟ್ಟು ಒಂಥರ ಹೆಲ್ಮೆಟ್ ಹಾಕಿರ್ತಾರೆ, ಬಟ್ ಹಾಗೆ ಕಿಸಿ ಕೊಡ್ತಾರೆ. ಸೊ ಒಂಥರ ತಕ್ಕೊಂಡು ಕಿಸಿ ಕೊಡ್ತಾರೆ. ಸೊ ಇಬ್ಬರದು ಬಾಂಧವ್ಯ ಯಾವ ಥರ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ KL ರಾಹುಲ್ ಹೇಳ್ತಾರೆ, ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರೆ, ದೇವದೂತ್ ಪಡಿಕ್ಕಲ್ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರೆ, ನೆಟ್ಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದರೆ, ಹಿಂಗೆ ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಇಯರ್ಸ್ ಗಟ್ಟಲೆ, ಅಂದರೆ ಕಳೆದ 3-4 ವರ್ಷ ನಾವು ಸಿಕ್ಕಾಪಟ್ಟೆ ಒಂಥರ ಡ್ರಿಲ್ಸ್ಗಳು ಮಾಡಿದರೆ, ನನಗೆ ಸಿಕ್ಕಾಪಟ್ಟೆ ಅವ್ರು ಕೇಳೋರು ಏನಾಗ್ತಿದೆ ಇಂಡಿಯನ್ ಟೆಸ್ಟ್ ಟೀಮಲ್ಲಿ, ಹಿಂಗೆ ಅದು ಇದು ಎಲ್ಲ ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ನ. ಆ್ಯಂಡ್ ಹಿಂಗೆ ಕಮ್ ಬ್ಯಾಕ್ ಮಾಡಬೇಕು. ಜೊತೆಗೆ ಈ ಶ್ರೀಲಂಕಾ ಸೀರೀಸಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ನಮ್ಮ ಟೀಮ್ ಇಂಡಿಯಾ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಥವಾ ಬೇರೆಯವ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ, ಏನು ಆಗಬೇಕು ಇಂಡಿಯನ್ ಟೀಮಿಗೆ ಅನ್ನೋ ಸಿಕ್ಕಾಪಟ್ಟೆ ತಿಳ್ಕೊಂಡು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರಿಪೇರ್ ಆಗಿ ಬಂದ್ಬಿಟ್ಟು ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್ ಇದು ಅಂತ KL ರಾಹುಲ್ ಹೇಳಿದ್ದಾರೆ. ಅಂದರೆ ಇವಾಗ ಬರ್ತಾ ಇದೆಯಲ್ಲ 160, 140+ ಅದೆಲ್ಲ ಬರ್ತಾ ಇದೆಯಲ್ಲ, ವಾರ್ಮ್ ಅಪ್ ಮ್ಯಾಚ್ ಆಗಿರಲಿ, ನಾರ್ಮಲ್ ಮ್ಯಾಚ್ ಆಗಿರಲಿ, ಇದರಿಂದ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ KL ರಾಹುಲ್ ಹೇಳಿದ್ದಾರೆ. ಅಪೇಟ್ ಬಂದ ಸುತ್ತಾಡೋರು ಮಾತಾಡಿದ್ರೆ, ಯಂಗ್ ಸ್ಪಿನ್ನರ್ ಮಾತಾಡಿದ್ರೆ, ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಬಗ್ಗೆ ರವೀಂದ್ರ ಜಡೇಜಾ ಬಗ್ಗೆ. ಯಾಕಂದ್ರೆ ಇಬ್ರು ಕೂಡ ಸಖತ್ತಾಗಿ ಸ್ಪೆಲ್ನ ಹಾಕಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ, ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಸಖತ್ತಾಗಿ 2 ವಿಕೆಟ್ನೇ ಕೂಡ ಇದ್ದಿದ್ದಾರೆ ಸುಧಾರ್ ಅವರು. ಸೊ ಇವ್ರು ಹೇಳೋದೇನು ಅಂದರೆ, ರವೀಂದ್ರ ಜಡೇಜಾ ಹತ್ರ ಕಲಿಯೋದು ಸಿಕ್ಕಾಪಟ್ಟೆ ಇದೆ ಆಗಿರೋ, ಜಡೇಜಾ ಹತ್ರ ಕ್ರೀಸ್ನ ಹಿಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಕಲಿಬೇಕು. ಆ್ಯಂಡ್ ಸ್ಟಂಪ್ಸ್ ಲೈನಲ್ಲಿ ಯಾವ ಥರ ಬೌಲಿಂಗ್ ಮಾಡೋದನ್ನ ಕಲ್ತ್ಕೊಬೇಕು. ಸಿಕ್ಕಾಪಟ್ಟೆ ಸಖತ್ತಾಗಿ ಬೌಲಿಂಗ್ನ ಮಾಡ್ತಾರಪ್ಪ, ನಾನು ಕಲ್ತ್ಕೊಂಡಿದ್ದೀನಿ ಇವರಿಂದ. ಹಿಂಗೆ ಆ ವಿಕೆಟ್ ಲೈನಲ್ಲಿ, ಸ್ಟಂಪ್ಸ್ ಲೈನಲ್ಲಿ ಬ್ಯಾಟರ್ ಏನೇ ಮಾಡ್ತಾ ಇರಲಿ, ಬ್ಯಾಟರ್ ತಲೆಯಲ್ಲಿ ಏನೇ ಓಡ್ತಾ ಇರಲಿ, ಸ್ಟಂಪ್ ಲೈನಲ್ಲಿ ಬಾಲ್ ಇಡಬೇಕು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು, ಆ್ಯಂಡ್ ಫಾಲ್ ಶಾಟ್ನ ಇಂಡ್ಯೂಸ್ ಮಾಡಬೇಕು. ಸೊ ಇದನ್ನ ಜಡೇಜಾ ಅವರಿಂದ ಕಲ್ತ್ಕೊಂಡಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಒಬ್ಬರಿಂದ ಒಂದಂತೂ ಕಲಿಯೋದಂತೂ ಖಂಡಿತ ಇದೆ, ಒಂದಲ್ಲ ಹಲವಾರು ಕಲಿಯೋದಂತೂ ಇದ್ದೇ ಇರುತ್ತೆ. ಜಡೇಜಾ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಇದ್ದರು. ಸೊ ಅವರು ಆಬ್ವಿಯಸ್ಲಿ ಹೇಳ್ಕೊಂಡು ಕೊಟ್ಟಿರ್ತಾರೆ, ಈ ಥರ ಬಾಲಿಂಗ್ ಹಾಕಪ್ಪ ನೀನು ಫ್ಯೂಚರ್ ಇಂಡಿಯನ್ ಕ್ರಿಕೆಟ್ ಟೀಮಿಗೆ. ಸೊ ಕ್ರೆಡಿಟ್ ಕೊಟ್ಟಿದ್ದಾರೆ ಜಡೇಜಾಗೆ ಸುಧಾರ್ ಅವರು. ಸೊ ಇನ್ನೇನು ಹೇಳೋದು ಅಷ್ಟೇ. ಇದಿಷ್ಟು ಆಗಿರೋ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿದೆ ಅದನ್ನು ಲೈಕ್ ಮಾಡಿ ಮತ್ತೆ ಸಿಗುವ.